ಅಶೋಕ್ ಕೆಲವು ಸಲ ಟ್ರೈ ಮಾಡ್ತಾರೆ ತನ್ನೊಬ್ಬ ಕೋಮೋದಿ ಆಗೋದಕ್ಕೆ, ಆದರೆ ಆ ಕೈಲಿ ಆಗಲ್ಲ. ಯಾಕಂದ್ರೆ ಮನ್ಸಲ್ಲಿ ಇಲ್ವಲ್ಲ. ಯಡಿಯೂರಪ್ಪನ ನೀವು ಹೋಗಿ ಹೋಗಿ ಸಿಟಿ ರವಿ ಪಕ್ಕದಲ್ಲಿ ಕೂರ್ಸಕ್ಕಾಗ್ತದ? ಯಡಿಯೂರಪ್ಪನ ಕರ್ಕೊಂಡು ಹೋಗ್ಬಿಟ್ಟು ಈಶ್ವರಪ್ಪರ ಪಕ್ಕ ಕೂರ್ಸಕ್ಕಾಗ್ತದೆ? ಯಡಿಯೂರಪ್ಪನ ಹೋಗ್ಬಿಟ್ಟು ಅನಂತಕುಮಾರ್ ಹೆಗಡೆ ಪಕ್ಕದಲ್ಲಿ ಕೂರ್ಸಕ್ಕಾಗುತ್ತ? ಯಡಿಯೂರಪ್ಪನ ಕಾಲು ಬುಡಕ್ಕೆ ಇಲ್ರಿ ಪ್ರತಾಪ್ ಸಿಂಹ ಅವರಲ್ಲಿ. ಯಾಕಂದ್ರೆ ಯಡಿಯೂರಪ್ಪನವರ ರಾಜಕಾರಣ ಬೇರೆ, ಭ್ರಷ್ಟರು, ಅದೆಲ್ಲ ಅನುಮಾನ ಬೇಡ. ಅದು ಯಾವತ್ತೂ ಕೂಡ ಅವರು ಕೋಮದ್ವೇಷದ ರಾಜಕಾರಣ ಮಾಡಲಿ. ಹಾಗಾಗಿ ಯಡಿಯೂರಪ್ಪನವ್ರ ತೂಕನೇ ಬೇರೆ. ಅಶೋಕ್ ಕೂಡ ಅದೇ ಕೆಟಗರಿ ಅವರು. ಅಶೋಕ್ ಕೂಡ ಕೋಮೋದಿ ಅಲ್ಲ. ನಿಮ್ದೇನು ಅಂತ ಹೇಳಿದ್ರೆ ಹಿಂದುತ್ವ ಅಂದರೆ ಮುಸ್ಲಿಮರು ಬೈಬೇಕು ಅಂತ. ನೀವು ಬೈಲಿಲ್ಲ ಅಂತಂದರೆ ನೀವು ಲೀಡ್ರೇ ಅಲ್ಲ ಅಂತ. ನಾವು ಬೈಯೋದ್ರಿಂದನೇ ನಮ್ಮ ವಾಗ್ಮಿತನವನ್ನು ನಾವು ಮಾಡೋಕ್ಕಾಗಲ್ಲ. ಮತ್ತು ಎಲ್ಲ ಜನಾಂಗನೇ ಇದರ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು ನಮ್ಮಲ್ಲೇ ಬಾಳಬೇಕು. ಅದೋ ವಿಡಿಯೋ ತೋರಿಸಿ ಅದಕ್ಕೆ ಹೋಗಿ ಹೋಗಿ ನೀಟ್ ಹೋರಾಟಕ್ಕೆ ಲಿಂಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಹ್ಯಾಕರ್ಸ್ ಉಗ್ಸ್ಕೊಂಡು, ಆಮೇಲೆ ನಾನು ಮುಲ್ಲಾ ಅಂದರೆ ಮುಸ್ಲಿಂ ಅಂತ ಅಲ್ಲ, ಗೂಗಲ್ಲು ನಾನು ಅವ್ರಿಗೆ ಹೇಳಿಲ್ಲ ಇವ್ರಿಗೆ ಹೇಳಿಲ್ಲ, ಹಂಗಲ್ಲ ಹಿಂಗಲ್ಲ ಹಿಂಗಲ್ಲ ಹಂಗಲ್ಲ ಕೊಡೋ ಅಂತ. ನೀವೇನು ತಿಂದರೆ ವಾಸನೆ ಬರ್ತದಂತ ನಾನೇನು ಬಿಡಿಸ್ಕೊಳ್ಬೇಕಾ? ತಿಂದ್ಬಿಟ್ರಿ ಏನು ಒರೆಸ್ಕೊಂಡ್ರು ಬಾಯಲ್ಲಿ ಗಲೀಜು ವಾಸನೆ ಬರ್ತಾ ಇರ್ತದೆ. ಹಾಗಾಗಿ ಆ ಗಲೀಜು ನಿರಂತರವಾಗಿ ಉಳ್ಕೊಳ್ಳುತ್ತೆ. ನಿಮ್ಮಂಥವ್ರನ್ನೇ ಉಲ್ಲೇಖ ಮಾಡಿ ಸದಾ ಮುಸ್ಲಿಂ, ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ ಯಾರು ಮಾತಾಡ್ತೀರಿ? ಅದು ಹಿಂದುತ್ವದ ಭಾಗ. ಹಾಗೆ ಮಾತಾಡಿದ್ರೆ ಮಾತ್ರ ಹಿಂದುತ್ವ ಅಂತ ಅನ್ಕೊಂಡಂಥವ್ರೆಲ್ಲ ಇದ್ದಾರೆ. ಹಾಗೆ ಮಾತಾಡ್ತಾರೆ ಕೂಡ ಅಂತ ಹೇಳ್ಬಿಟ್ಟು ಅಶೋಕ್ ಅವರು ಸತ್ಯನ ಬಹಿರಂಗ ಪಡಿಸ್ಬಿಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇಟ್ಟಾಡ್ತಿದ್ದಾರೆ, ಹಾಕೊಂಡು ಹೋಗ್ತಾ ಇದ್ರು. ಈ ಹಕೀಕತ್ತನ್ನು ಅರ್ಥ ಮಾಡ್ಕೊಂಡು ಮನುಷ್ಯರಾಗಿ ಬದುಕಿ, ಕಾಮನ್ ಸೆನ್ಸ್ನ ಬದುಕಿ, ಹೊಟ್ಟೆಪಾಡಿಗೋಸ್ಕರ ಏನೋ ದಾರಿ ಮಾಡ್ಕೊಳ್ಳಿ, ಉದ್ಯೋಗಕ್ಕೋಸ್ಕರ ಹೋರಾಟ ಮಾಡೋಣ, ಮೂಲಭೂತ ಸೌಕರ್ಯಕ್ಕೋಸ್ಕರ ದುಡಿಯೋಣ. ತಲೆಯಲ್ಲಿ ವಿಷ ತುಂಬ್ಕೊಂಡಿದ್ರಲ್ಲ ಯಾರ್ಯಾರದ್ದೋ ಕಾರಣಕ್ಕೆ, ಅಂಥವ್ರ ಆತ್ಮಕ್ಕೆಲ್ಲ ಶಾಂತಿ ಸಿಗಲಿ. ಹಲೋ ನಮಸ್ಕಾರ ಸ್ನೇಹಿತರೆ. ನಮ್ಮ ಪ್ರತಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ನಾನು ತೀರಾ ನಿರಾಕರಿಸಲಾಗದಂಥ ವ್ಯಕ್ತಿತ್ವ. ನರೇಂದ್ರ ಮೋದಿಯವರು ನನ್ನ ತಾಯಿಗೆ ಈ ಜಂಜಿಗಳು ಬೈದ್ರಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಗುಳೋ ಅಂತ ಹೇಳ್ಕೊಂಡಾಗ, ನಿಮ್ಮ ತಾಯಿ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಬೈದರೆ ನಿಮ್ಗೆ ಬೇಜಾರಾಗುತ್ತಲ್ಲ ಮೋದಿಜಿ, ಅದೇ ಥರ ನಮ್ಮ ತಾಯಿಗೂ ನಮ್ಮ ಕುಟುಂಬದವ್ರಿಗೂ ಕೂಡ ನಿಮ್ಮ ಅಭಿಮಾನಿಗಳು ನಿಮ್ಮ ಫೋಟೋ ಡಿ ಪಿಲಿ ಹಾಕ್ಕೊಂಡ್ರಲ್ಲ ಬೈತಾರೆ, ರಾಮನ ಫೋಟೋ ಹಾಕ್ಕೊಂಡ್ರು ಬೈತಾರೆ, ಛತ್ರಪತಿ ಶಿವಾಜಿ ಸಾಮರಸ್ಯದ ಚಿಲುಮೆ ಅಂತ ಕರಿತೀವಿ ಅವ್ರ ಫೋಟೋ ಹಾಕೊಂಡ್ರು ಬೈತಾರೆ, ಹಿಂದುತ್ವದ ಹೆಸರಿನಲ್ಲಿ ಪುಂಡಾಟ ಮೆರೀತಾರೆ. ಇವರೆಲ್ಲ ನೀವು ಸ್ವಲ್ಪ ಹತ್ತಿಕ್ಬೇಕಾಗಿತ್ತಲ್ಲ. ಯಾಕೆ ನೀವು ನಿಮ್ಮ ಬುಡಕ್ಕೆ ಬಂದಂಗೆ ಮಾತ್ರ ಕಣ್ಣೀರಾಗ್ತೀರಿ, ಗುಳೋ ಅಂತೀರಿ, ದೇಶದ ಕನಿಕರ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ನಾವು ಮಾತಾಡ್ತಾನೆ ಬಂದ್ವಿ. ಇದೇ ಸಂದರ್ಭದಲ್ಲಿ ನಿಮ್ಮ BJPಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು ಹೀಗೆ ಒಂದು ಯಾವುದೋ ವಿಚಾರದಲ್ಲಿ ಪ್ರತಿಭಟನೆ ಮಾಡ್ತಾ ಇರಬೇಕಾದ್ರೆ ಒಬ್ಬ ಪೊಲೀಸ್ ಅಧಿಕಾರಿಗೆ ಮಾರುತಿ ಅಂತ ಹೇಳ್ಬಿಟ್ಟು ಉಪ್ಪಾರಪೇಟೆ ಇನ್ಸ್ಪೆಕ್ಟರ್ ಆಗಿದ್ರಂತ ಅನಿಸುತ್ತೆ, ಈಗ ಅಲ್ಲಿ ಎಲ್ಲಿದ್ರೂ ಗೊತ್ತಿಲ್ಲ, ಅಮ್ಮನ್ ಅಂತ ಅಂದ್ಕೊಂಡು ಯಾವ ರೀತಿ ಲವ್ಸ್ ಆಗಿರೋದು ಒಂದ್ಸಲ ನೋಡ್ಕೊ ಬನ್ನಿ. ಸೊ ಅದಕ್ಕೆ ಹೇಳ್ತಿರೋದು, ನಿಮ್ಮದೇ ಪಕ್ಷದ ಒಬ್ಬ ನಾಯಕ, ನಿಮ್ಮದೇ ಪಕ್ಷದ ಒಂದು ರಾಜ್ಯದ ಪ್ರತಿಪಕ್ಷದ ನಾಯಕ, ಅವರ ಈ ಅಮ್ಮನ ಕಥೆಗಳು ನಿಮಗೆ ಗೊತ್ತಿಲ್ವಾ ಮೋದಿಯವರೇ? ನಿಮ್ಮ ತಾಯಿ ವಿಚಾರ ಬಂದಾಗ ನಿಮ್ಗೆ ದುಃಖ ಆಗ್ತದೆ. ಮಾರುತಿ ಅವ್ರದ್ದು ಕೂಡ ತಾಯಿನೇ ಅಲ್ವಾ? ಅವ್ರ ಅಮ್ಮನ್ ಅಂತ ಬೈದಾಗ ನಿನ್ನ ಹೆಸರು ಬರ್ದು ಇಟ್ಕೋತೀನಿ, ನಿಂಗೆ ಜೈಲಿಗೆ ಕಳಿಸ್ತೀನಿ, ನಿಮ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಒಬ್ಬ ಅಧಿಕಾರಿ ಆತನ ಕರ್ತವ್ಯವನ್ನು ನಿಭಾಯಿಸ್ತಾ ಇರ್ತಾರೆ. ನೀನು ಮುಗಿಸಾಡ್ಬಿಡ್ತೀನಿ, ಹಂಗೆ ಮಾಡ್ತೀನಿ, ಬರ್ದಿಡ್ಕತೀನಿ, ಏನು ಕಿತ್ಕತ್ತೀರಿ? ಅಲ್ಟಿಮೇಟ್ ಆಗಿ ಏನ್ರಿ ಕಿತ್ಕತ್ತೀರಾ? ಅದೇನು ಕಿತ್ಕತ್ತೀರಾ ಅಂತ ಹೇಳ್ಬಿಟ್ಟು ಈ ದರ್ಶನ ಹಿಂದೆ ಯಾವುದೋ ಮಾಧ್ಯಮಗಳೆಲ್ಲ ಬೈದಿದ್ದು ನಾವು ನೀವು ನೋಡ್ಕೊಂಡೆ ಬಂದಿದ್ವಿ. ಏನ್ರಿ ಕಿತ್ಕೊಳ್ತೀರ ಅನ್ನೋದು? ನಿಮ್ಗೆ ಯೋಗ್ಯತೆ ಇದೇನ್ರಿ ನಾನು ಕಿತ್ಕೊಳಕ್ಕೆ? ನಾನು ಡ್ಯೂಟಿ ನಾನು ಮಾಡ್ತಾ ಇದ್ದೀನಯ್ಯ, ಅದೇನು ಕಿತ್ಕತ್ತೀಯ ಅಂತ ಹೇಳ್ಬಿಟ್ಟು ರಿಪೀಟ್ ಆಗಿ ಏನಾದ್ರು ಕೊಟ್ಬಿಟ್ಟಿದ್ರೆ ಮ್ಯಾಕ್ಸಿಮಮ್ ಏನು ಮಾಡ್ತಿದ್ರಿ? ನೇಣಾಕ್ತಿದ್ರಿ. ನಿಮ್ಮ ಅಭಿಮಾನಿಗಳು ನಿಮ್ಮ ಒಂದಿಷ್ಟು ಕಟ್ಕೊಂಡಿರ್ತಾರಲ್ಲ ಅವ್ರನ್ನ ಬಿಟ್ಟು ಹೊಡಿಸ್ತೀರಿ. ಏನು ಮಾಡೋಕ್ಕೆ ಸಾಧ್ಯ? ಈ ದೇಶದಲ್ಲಿ ಕಾನೂನು ಅಂತ ಇದೆ, ಸಂವಿಧಾನ ಅಂತ ಇದೆ. ನನಗೆ ಯಾಕೋ ಆ ಪೊಲೀಸ್ ಅಧಿಕಾರಿ ಆ ಸಂದರ್ಭದಲ್ಲಿ ನಡ್ಕೊಂಡ ರೀತಿ ನಂಗೆ ಇಷ್ಟ ಆಗಲಿಲ್ಲ. ವಾಪಸ್ ಹೇಳಬೇಕಿದ್ದೆ, ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ದೀವಪ್ಪ. ಅಶೋಕ ಇದ್ರೇನು, DK ಇದ್ರೇನು, PK ಇದ್ರೇನು, AK ಇದ್ರೇನು, ಸಿದ್ದರಾಮಯ್ಯ ಇದ್ರೇನು, ಯಾರಿದ್ರೇನು? ಇದೇ ಸಿದ್ದರಾಮಯ್ಯ ಅವ್ರು ವಿಧಾನಸೌಧಕ್ಕೆ ನುಗ್ಬೇಕಾದ್ರೆ ತಡೆದಿಲ್ವಾ? ಇದೇ ಶಂಕರ ಬಿದ್ರಿ ಕಾಲದಲ್ಲಿ ಹೆಂಗೆ ತಳ್ಳಿದ್ರು?
ಸೊ ಪೊಲೀಸರು ಅವ್ರ ಕೆಲಸವನ್ನು ಅವ್ರು ಮಾಡ್ತಾರೆ. ಅವ್ರ ಡ್ಯೂಟಿ ಅದು. ಯಾವ ಸರ್ಕಾರ ಇದೆ, ಅವ್ರೇನು ಸರ್ಕಾರದ ಭಾಗನ, ಏನು ರಾಜಕಾರಣ ಮಾಡ್ತಿದ್ದಾರೆ? ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ, ಕಾರ್ಯಾಂಗ ವ್ಯವಸ್ಥೆಯಲ್ಲಿದ್ದಾರೆ. ಈ ಥರ ಅವಾಜ್ ಆಗ್ಬಿಟ್ರೆ ಆ ಟೈಮಲ್ಲಿ ಮೋದಿ ಅವರು ಇದೇ ಥರ ಒಂದು ಫೇಸ್ಬುಕ್ಕಲ್ಲಿ ಲೈವ್ ಬಂದುಬಿಟ್ಟು, ಮಾರುತಿ ಐ ಆಮ್ ವೆರಿ ಸಾರಿ, ನಿಮಗೆ ಆರು ವರ್ಷಕ್ಕೆ ಬೈದಿರೋದು ನಮ್ಮ ಕಣ್ಣಲ್ಲಿ ನೀರನ್ನು ತಂದಿದೆ, ಹಾಗಾಗಿ ಇನ್ನು ಮುಂದೆ ಈ ಥರ ಆಗದಿರೋ ಥರ ನೋಡ್ಕೊತೀವಿ ಅಂತ ಹೇಳಿಬಿಟ್ಟಿದ್ರೆ, ಮೊನ್ನೆ ನೀವು ಲೈವ್ ವಿಡಿಯೋ ಮಾಡಿದ್ರಲ್ಲ, ಅದಕ್ಕೆ ಅರ್ಥ ಬಂದಿರೋದು. ಅದು ಯಾವಾಗ ಅರ್ಥ ಕಳ್ಕೊಳ್ಳುತ್ತಂದರೆ ಸೆಲೆಕ್ಟಿವ್ ಆಗ್ತಾರಲ್ಲ ಆಗ ಮಾತ್ರ. ಹಾಗಂತ ಆರ್ ಅಶೋಕ್ ಅವ್ರನ್ನ ಎಲ್ಲ ವಿಚಾರದಲ್ಲೂ ತಿರಸ್ಕಾರ ಮಾಡೋಕ್ಕಾಗಲ್ಲ. ಇದೇ ಆರ್ ಅಶೋಕ್ ಅವರು ಹಿಂದುತ್ವ ಅಂತ ಬೋರ್ಗರಿತಿದ್ದಂಥ ಒಬ್ಬ, ಮದುವೆ ಆಗದಂಥ ಒಬ್ಬ, 40 ವರ್ಷದಿಂದ ಸಂಘಟನೆ ಹೋರಾಟ ಅಂತ ಮಾಡ್ಕೊಂಡಿದ್ದಾನಂತ ಒಬ್ಬ, ಹೆಸರು ಬೇಡ, ಮುಠಾಳ್ ಏನೋ ಹೆಸರುಗಳಿದ್ದಾವೆ. ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋರಿಗೆ ಮರ್ಯಾದೆ ಏನು ಕೊಡೋದು ನಾವು? ಮುತಾಲಿಕ್ ಆಗಲಿ ಯಾರೇ ಆಗಲಿ ಅಲ್ವಾ? ಅದೇನೋ ಎಡವಟ್ ಮಾಡಿಕೊಂಡು ಬಂದು ಆರ್ ಅಶೋಕ್ನ ಮೀಟ್ ಆದ್ರಂತೆ. ಆ ಟೈಮಲ್ಲಿ ಜಗದೀಶ್ ಅಂತ ಹೇಳ್ಬಿಟ್ಟು ಒಬ್ಬರು ವಕೀಲರು ಆತ್ಮೀಯರು ಅವರೊಂದು ವಿಡಿಯೋ ಮಾಡಿ ಹಾಕಿದ್ರು. ಲಿಟ್ರಲಿ ಗಂಟೆಗಟ್ಟಲೆ ನಿಲ್ಲಿಸ್ತಾರಂತೆ ಅಶೋಕ್. ಅವಾಗ ಸರ್ಕಾರ ಇತ್ತು BJP. ನಿನ್ನಿಂದ ನಮಗೆ ನೆಮ್ಮದಿನೇ ಇಲ್ವಲ್ಲಯ್ಯ, ಯಾಕೆ ಹಿಂಗೆ ಮಾಡ್ತೀಯ ನೀನು? ನೀವು ಮಾಡೋಂಥ ಈ ಹೇಸಿಗೆ ಕೆಲಸಕ್ಕೆ ನಾವು ತಲೆ ತೆಗಿಸ್ಬೇಕಲ್ಲಯ್ಯ ಅಂತ ಬಿಟ್ಟು ಕ್ಯಾಕರ್ ಸುಗ್ದಿದ್ರಂತೆ. ಇದೇ ಥರ ಸಮಾಜದ ಸ್ವಾಸ್ಥ್ಯವನ್ನು ಕದಡುವಂಥ ಕೆಲಸ ಮಾಡ್ತಿದ್ದಾಗ ಅಶೋಕ್ ಕೆಲವು ಸಲ ಟ್ರೈ ಮಾಡ್ತಾರೆ ತಾನೊಬ್ಬ ಕೋಮುವಾದಿ ಆಗೋದಕ್ಕೆ, ಆದರೆ ಅವ್ರ ಕೈಲಿ ಆಗಲ್ಲ. ಯಾಕಂದರೆ ಮನಸ್ಸಲ್ಲಿ ಇಲ್ವಲ್ಲ. ಯಡಿಯೂರಪ್ಪನ ನೀವು ಹೋಗಿ ಸಿ ಟಿ ರವಿ ಪಕ್ಕದಲ್ಲಿ ಕೂರ್ಸೋಕ್ಕಾಗ್ತದ? ಯಡಿಯೂರಪ್ಪನ ಕರ್ಕೊಂಡೋಗ್ಬಿಟ್ಟು ಈಶ್ವರಪ್ಪರ ಪಕ್ಕ ಕೂರ್ಸೋಕ್ಕಾಗ್ತದ? ಯಡಿಯೂರಪ್ಪನ ಹೋಗ್ಬಿಟ್ಟು ಅನಂತಕುಮಾರ್ ಹೆಗಡೆ ಪಕ್ಕದಲ್ಲಿ ಕೂರ್ಸೋಕ್ಕಾಗತ್ತಾ? ಯಡಿಯೂರಪ್ಪನ ಕಾಲು ಬುಡಕ್ಕೆ ಇಲ್ರಿ ಪ್ರತಾಪ್ ಸಿಂಹ ಅವರೆಲ್ಲ. ಯಾಕಂದ್ರೆ ಯಡಿಯೂರಪ್ಪನವರ ರಾಜಕಾರಣ ಬೇರೆ, ಭ್ರಷ್ಟರು, ಅದೆಲ್ಲ ಅನುಮಾನ ಬೇಡ. ಅದು ಯಾವತ್ತೂ ಕೂಡ ಅವರು ಕೋಮದ್ವೇಷದ ರಾಜಕಾರಣ ಮಾಡಲಿಲ್ಲ. ಹಾಗಾಗಿ ಯಡಿಯೂರಪ್ಪನವ್ರ ತೂಕನೇ ಬೇರೆ. ಅಶೋಕ್ ಕೂಡ ಅದೇ ಕೆಟಗರಿ ಅವರು. ಅಶೋಕ್ ಕೂಡ ಕೋಮುವಾದಿ ಅಲ್ಲ. ನಿಮ್ದೇನು ಅಂತ ಹೇಳಿದ್ರೆ ಹಿಂದುತ್ವ ಅಂದ್ರೆ ಮುಸ್ಲಿಮರು ಬೈಬೇಕು ಅಂತ. ನೀವು ಬೈಲಿಲ್ಲ ಅಂತಂದ್ರೆ ನೀವು ಲೀಡ್ರೇ ಅಲ್ಲ ಅಂತ. ನಾವು ಬೈಯೋದ್ರಿಂದಾನೇ ನಮ್ಮ ವಾಗ್ಮಿತನವನ್ನ ನಾವು ಮಾಡೋಕ್ಕಾಗಲ್ಲ. ಮತ್ತೆ ನೋಡ್ತಾ ಇದ್ದೀರಲ್ಲ, ಇವಾಗ ಪ್ರಕಾರ ಭಾಷಣ ಮಾಡಿದ್ರೆ ಎಷ್ಟು ಕೇಸ್ಗಳು ಬೀಳ್ತವೆ, ಏನೇನು ಆಗ್ತೈತೆ ಸಮಸ್ಯೆಗಳು. ಮತ್ತೆ ಎಲ್ಲ ಜನಾಂಗನೇ ಎದುರಾಕೋಣದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವರು ನಮ್ಮಲ್ಲೇ ಬಾಳ್ಬೇಕು. ಹಿಂದುತ್ವ ಅಂತ ಹೇಳ್ಬಿಟ್ಟು ಮುಸಲ್ಮಾನರ ದ್ವೇಷ ಮಾಡೋದೇ ಒಂದು ಸೂತ್ರ. ಮುಸಲ್ಮಾನರ ವಿರುದ್ಧ ಪ್ರಖರವಾಗಿ ಭಾಷಣ ಮಾಡಿ ಅದನ್ನೇ ಹಿಂದುತ್ವ ಅನ್ಕೊಂಡಿರುವ, ಮುಸಲ್ಮಾನರನ್ನು ದ್ವೇಷಿಸೋದೇ ಹಿಂದುತ್ವ ಅನ್ಕೊಂಡಿರುವಂತ ಅನೇಕ ಲೀಡರ್ಗಳು ನಮ್ಮ ಪಕ್ಷದಲ್ಲಿದ್ದಾರೆ. ಹಾಗೆ ಮಾತಾಡಿದ್ರೇ ಅವರು ಹಿಂದುತ್ವವಾದಿ, ಪ್ರಖರ ಹಿಂದುತ್ವವಾದಿ ಅಂತ ಕರೆಸ್ಕೊತಾರೆ ಅಂತ ಹೇಳ್ಬಿಟ್ಟು ನಾವು ಎಷ್ಟೋ ವರ್ಷದಿಂದ ಹೇಳ್ತಾ ಇರುವಂಥ ಸೀಕ್ರೆಟನ್ನು ಬಿಟ್ಕೊಟ್ಟಿದ್ದಾರೆ. ಅವ್ರದೇ ಪಕ್ಷದೊಳಗಡೆ ಇರುವ ಮುಸಲ್ಮಾನರನ್ನು ಸದಾ ಬೈಯುವ ಮೊನ್ನೆ ಸಿ ಟಿ ರವಿ ನೋಡಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನ್ಸಿಗಳನ್ನು ವಿರೋಧಿಸುವ ಬರದಲ್ಲಿ ಮುಲ್ಲನಿಗೂ ನೀಟ್ ಪರೀಕ್ಷೆಗೆ ಏನು ಸಂಬಂಧ, ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಡೈಲಾಗ್ ಹೊಡೆದು ಕ್ಯಾಕರ್ಸ್ ಉಗಿಸ್ಕೊಂಡ್ರು. ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಯಾವುದೋ ವಿಡಿಯೋ ತೋರಿಸಿ ಅದಕ್ಕೆ ಹೋಗಿ ನೀಟ್ ಹೋರಾಟಕ್ಕೆ ಲಿಂಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಕ್ಯಾಕರ್ಸ್ ಉಗಿಸ್ಕೊಂಡ್ರು. ಆಮೇಲೆ ನಾನು ಮುಲ್ಲಾ ಅಂದರೆ ಮುಸ್ಲಿಂ ಅಂತ ಅಲ್ಲ, ಗೂಗಲ್ಲು ನಾನು ಅವ್ರಿಗೆ ಹೇಳಿಲ್ಲ ಇವ್ರಿಗೆ ಹೇಳಿಲ್ಲ, ಹಂಗಲ್ಲ ಹಂಗಲ್ಲ ಕೊಡೋ ಅಂತ. ನೀವೇನು ತಿಂದರೆ ವಾಸನೆ ಬರ್ತದಂತ ನಾನೇನು ಬಿಡಿಸ್ಕೊಳ್ಬೇಕಾ? ತಿಂದ್ಬಿಟ್ರಿ ಏನು ಒರೆಸ್ಕೊಂಡ್ರು ಬಾಯಲ್ಲಿ ಗಲೀಜು ವಾಸನೆ ಬರ್ತಾ ಇರ್ತದೆ. ಹಾಗಾಗಿ ಆ ಗಲೀಜು ನಿರಂತರವಾಗಿ ಉಳ್ಕೊಳ್ಳುತ್ತೆ. ನಿಮ್ಮಂಥವ್ರನ್ನೇ ಉಲ್ಲೇಖ ಮಾಡಿ ಸದಾ ಮುಸ್ಲಿಂ ಹಿಂದೂ ಮುಸ್ಲಿಂ ಯಾರು ಮಾತಾಡ್ತೀರಿ? ಅದು ಹಿಂದುತ್ವದ ಭಾಗ. ಹಾಗೆ ಮಾತಾಡಿದ್ರೆ ಮಾತ್ರ ಹಿಂದುತ್ವ ಅಂತ ಅನ್ಕೊಂಡಂಥವ್ರೆಲ್ಲ ಇದ್ದಾರೆ. ಹಾಗೆ ಮಾತಾಡ್ತಾರೆ ಕೂಡ ಅಂತ ಹೇಳ್ಬಿಟ್ಟು ಅಶೋಕ್ ಅವರು ಸತ್ಯನ ಬಹಿರಂಗಪಡಿಸ್ಬಿಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇಟ್ಟಾಡ್ತಿದೆ, ಹಾಕೊಂಡು ರೂಪ್ತಾ ಇದ್ದಾರೆ. ಇದು ಕತೆ. ನಾವು ಎಷ್ಟೋ ವರ್ಷದಿಂದ ಹೇಳ್ತಾ ಬಂದ್ವಿ ಇದೇ ತಾನೆ. ಕೊಲೆ ಆದವನು ಬಡವ, ಕೊಲೆ ಮಾಡಿದವನು ಬಡವ. ಕೊಲೆ ಆಗುವಂತೆ ಪ್ರೇರೇಪಿಸಿದವನು, ಕೊಲೆ ಮಾಡುವಂತೆ ಪ್ರೇರೇಪಿಸಿದವನು ಬಲಿನೂ ಆಗಿಲ್ಲ, ಜೈಲಿಗೂ ಹೋಗಿಲ್ಲ. ಅವ್ರ ಮಕ್ಕಳು ಸುಭಿಕ್ಷವಾಗಿದ್ದಾರೆ. ಈ ಹಕೀಕತ್ತನ್ನು ಅರ್ಥ ಮಾಡ್ಕೊಂಡು ಮನುಷ್ಯರಾಗಿ ಬದುಕಿ, ಕಾಮನ್ ಸೆನ್ಸ್ನ ಬದುಕಿ, ಹೊಟ್ಟೆಪಾಡಿಗೋಸ್ಕರ ಏನೋ ದಾರಿ ಮಾಡ್ಕೊಳ್ಳಿ, ಉದ್ಯೋಗಕ್ಕೋಸ್ಕರ ಹೋರಾಟ ಮಾಡೋಣ, ಮೂಲಭೂತ ಸೌಕರ್ಯಕ್ಕೋಸ್ಕರ ದುಡಿಯೋಣ, ಒಗ್ಗಟ್ಟಾಗಿ ದುಡಿಯೋಣ. ಹಿಂದೂ ಮುಸ್ಲಿಂ ಯಾವುದೂ ಕೂಡ ನಡೆಯಲ್ಲ. ಇರಾನ್ ಯುದ್ಧ ಆದರೆ ಇರಾನ್ ನಾಶ ಆಗಲಿ ಅಂದಾಗ ಏನಾಯ್ತು ನನ್ನ ದೇಶದ ಪರಿಸ್ಥಿತಿ? ಗ್ಯಾಸು, ಪೆಟ್ರೋಲು, ಹೋಟೆಲ್ ಇನ್ನೆಲ್ಲ ಎಡವಟ್ಟುಗಳಾಯ್ತಲ್ವಾ? ಹಂಗಾಗಲ್ಲ. ಪರಸ್ಪರ ಎಲ್ಲ ದೇಶಗಳು ಅವಲಂಬಿತವಾಗಿ ಬದುಕಿ ಸಾಗಿದರೆ ಮಾತ್ರ ನಾವು ನೀವು ಎಲ್ಲರೂ ಸುಭಿಕ್ಷ, ಪ್ರಪಂಚ ನೆಮ್ಮದಿಯಾಗಿರುತ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಿಮ್ಮೆಲ್ಲರ ಆತ್ಮಕ್ಕೆ, ಯಾರಿಗೆ ತಲೆಯಲ್ಲಿ ವಿಷ ತುಂಬ್ಕೊಂಡಿದ್ದೀರಲ್ಲ, ಯಾರ್ಯಾರದ್ದೋ ಕಾರಣಕ್ಕೆ ಅಂಥವ್ರ ಆತ್ಮಕ್ಕೆಲ್ಲ ಶಾಂತಿ ಸಿಗಲಿ,
ನೀವೆಲ್ಲ ಮನುಷ್ಯರಾಗಿ ಬದುಕಿ ಅಂಧ ಭಕ್ತಿಯಿಂದ ಹೊರಗೆ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.